ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಒಟ್ಟಿಗೆ ಹೋಗಬೇಕು ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದಿತ್ತು. ಅವತ್ತು ಸಭೆ ಆದಾಗ ವರದಿ ಬಂದ ಮೇಲೆ ಒಂದು ಸಾರಿ ಸೇರೋಣ, ಏನಾದರೂ ಬರಲಿ, ವರದಿಯಲ್ಲಿ ಏನಾದರೂ ಇರಲಿ, ಅದನ್ನ ಚರ್ಚೆ ಮಾಡೋಣ ಅಂಥೇಳಿ ಅವತ್ತೇ ನಾವು ಮಾತಾಡ್ಕೊಂಡಿದ್ದು. ಅದಕ್ಕೆ ನಿನ್ನೆ ದಿವಸ ನಾವೆಲ್ಲ ಸೇರಿದ್ದು. ಕೆಲವರು ಇನ್ನೂ ಸದನ ನಡೀತಾ ಇತ್ತು ಅಂತೇಳಿ ಕೆಲವರು ಅಲ್ಲಿ ಉಳ್ಕೊಂಡಿದ್ರು. ಬಟ್ ಎಲ್ಲ ನಮ್ಮ ಇಂಪಾರ್ಟೆಂಟ್ ಇವರೆಲ್ಲ ಲೀಡರ್ಸ್ ಎಲ್ಲ ಬಂದಿದ್ದರು. ಅದೇ ಸೇಮ್ ಧ್ವನಿ, ಎಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು, ಅದೇನೇ ಅಂಕಿಅಂಶಗಳು ಬಂದಿರಲಿ ಅದನ್ನೆಲ್ಲ ಕೂತ್ಕೊಂಡು ಮತ್ತೊಂದು ಸಾರಿ ಮಾತಾಡಿಕೊಂಡು ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಅದನ್ನು ಸರಿಪಡಿಸ್ಕೊಂಡು ನಾವು ಹೋಗಬೇಕು ಅಂಥೇಳಿ ನಿನ್ನೆ ಕೂಡ ತೀರ್ಮಾನ ಮಾಡಿದ್ದೇವೆ. ಈಗ 16ನೇ ತಾರೀಕು ಸಭೆ ಕರೆದಿದ್ರು, ಸ್ಪೆಷಲ್ ಕ್ಯಾಬಿನೆಟ್ಟು. ಅದನ್ನು ಮುಂದಕ್ಕೆ ಹಾಕಿ ಒಂದೆರಡು ದಿವಸ, ಯಾಕೆಂದರೆ ನಾವು ಇಂಟರ್ನಲ್ಲಿ ಡಿಸ್ಕಷನ್ಸ್ ಮಾಡ್ಕೊಳ್ಳೋಣ ಅಂತ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ಹೇಳಿ ನೆನ್ನೆ ಸಲಹೆ ಮಾಡಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ಒಂದು ವೇಳೆ ಅವರು ಒಪ್ಪಿದರೆ 16ನೇ ತಾರೀಕು ಮುಂದಕ್ಕೆ ಹೋಗುತ್ತೆ. ಇಲ್ಲ ಕಾರಣಾಂತರದಿಂದ ಇಲ್ಲಪ್ಪ ನಾವು ಮಾಡಲೇಬೇಕು ಅಂತ ನಡೆಸ್ತಾರೆ. SIT ಕಾರ್ಯಾಚರಣೆಯನ್ನು ಏನಾದರೂ ನಿಲ್ಲಿಸುವ ಪ್ರಯತ್ನ? ನಿಲ್ಲಿಸೋದು ನಾವು ತೀರ್ಮಾನ ಮಾಡೋದಿಲ್ಲ, ಅವರು SITನವರೇ ತೀರ್ಮಾನ ಮಾಡಬೇಕು. ಅವರಿಗೆ ಏನು ಮ್ಯಾಂಡೇಟ್ ಇತ್ತು ಅದು ಮ್ಯಾಂಡೇಟ್ ಮುಗಿದಿದೆ ಅಂತ ಅಂದರೆ ಅವರು ನಿಲ್ಲಿಸ್ತಾರೆ. ನಾವು ನಿಲ್ಲಿಸಿ ಮುಂದುವರಿಸಿ ಅಂತ ನಾವು ಇಲ್ಲಿಂದ ಡೈರೆಕ್ಷನ್ಸ್ ಕೊಡೋಕ್ಕೆ ಬರೋದಿಲ್ಲ, ಅವರೇ ತೀರ್ಮಾನ ಮಾಡ್ತಾರೆ. ಅನಾಮಿಕರ ವಿರುದ್ಧ ಕ್ರಮ ಆಗಲಿ ಅಂತ, ಯಾಕಂದ್ರೆ ಸಾಕ್ಷಿ ಸಿಕ್ಕಿಲ್ಲ. ಈಗ ಅನಾಮಿಕರ ವಿರುದ್ಧ ಕ್ರಮ ಆಗಲಿ, ಅದು ಹಿಂದೆ ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.